ವೆಲ್ಕಮ್ ಬ್ಯಾಕ್ ಡಿವೈನ್ ಸೀರೀಸ್ ಡೇ 1. ನಾನು ಹಿಂದಿನ ಶಾರ್ಟ್ಸಲ್ಲಿ ಹೇಳ್ದಂಗೆ ನಮ್ಮ ಪಯಣ ನೆಮ್ಮದಿ ಕಡೆಗೆ. ಹಾಗೆ ನಾವು ಹೊರಟಿದ್ದು ನೆಮ್ಮದಿ ಹುಡುಕೊಂಡು ಮಂತ್ರಾಲಯ ರೀಚ್ ಆಗಿ ಅಲ್ಲಿ ನಾವು ರೂಮ್ ತೊಗೊಂಡು ಫ್ರೆಶ್ ಅಪ್ ಆಗಿ ಮಠದ ಕಡೆ ನಾವು ಹೊರಟ್ವಿ. ತುಂಬ ಅಂದರೆ ತುಂಬ ಬಿಸಿಲಿದೆ. ಈ ಟೈಮಲ್ಲಿ ಹೋಗೋರು ಸ್ವಲ್ಪ ಕೇರ್ ತೊಗೊಂಡು ಹೋಗಿ, ಯಾಕಂದರೆ ತುಂಬ ಬಿಸಿಲಿದೆ. ಮಠದ ಎಂಟ್ರೆನ್ಸ್ ನಾವು ಹೋಗಿ ಅಲ್ಲಿ ಒಂದಷ್ಟು ಫೋಟೋ ವಿಡಿಯೋ ಅಂತ ಕ್ಲಿಪ್ಸ್ ಎಲ್ಲ ತೊಗೊಂಡು ಮಾಂಚಾಲಮ್ಮ ದರ್ಶನವನ್ನು ಫಸ್ಟು ತೊಗೋಬೇಕು. ಅಲ್ಲಿ ಹೋದ ತಕ್ಷಣ ನಾವು ಕೂಡ ಅದನ್ನೇ ಮಾಡಿದ್ದು. ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ತುಂಬ ಕ್ಯೂ ಇತ್ತು. ಹಾಗಾಗಿ ನಾವು ಸ್ಪೆಷಲ್ ದರ್ಶನಕ್ಕೆ ಎಂಟ್ರಿ ತೊಗೊಂಡು ಅಲ್ಲಿ ಭಕ್ತಾದಿಗಳೆಲ್ಲ ಅವ್ರವ್ರದ್ದು ಏನು ಹರಕೆ ಇತ್ತು ಅಥವಾ ಹೇಳ್ಕೊಂಡಿತ್ತು ಅದನ್ನೆಲ್ಲ ನೆರವೇರಿಸ್ತಾ ಇದ್ದರು. ನಮ್ಮದು ದರ್ಶನ ಕೂಡ ಆಯಿತು. ಹಾಗೆ ಅಲ್ಲೇ ಸನ್ನಿಧಿಲಿ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಓಂ ರಾಘವೇಂದ್ರಾಯ ನಮಃ ಅಂತ ಎಷ್ಟು ಸಲ ಹೇಳಿದ್ದೀವೋ ಲೆಕ್ಕ ಇಲ್ಲ. ಹಾಗೆ ನಾವು ತುಂಗಾ ತೀರಕ್ಕೆ ಬಂದ್ವಿ. ತುಂಗಾ ತೀರದಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ, ಜೊತೆಗೆ ಅಲ್ಲಿ ಸಿಕ್ಕಾಪಟ್ಟೆ ಗಲೀಜು ಮಾಡಿದ್ದಾರೆ. ಹೋದ ಭಕ್ತಾದಿಗಳು ದಯವಿಟ್ಟು ಗಲೀಜು ಮಾಡಬೇಡಿ, ಅದನ್ನು ಕಾಪಾಡೋದು ನಮ್ಮ ಕರ್ತವ್ಯ, ದಯವಿಟ್ಟು ಕಾಪಾಡ್ಕೊಳ್ಳೋಣ. ಅಲ್ಲಿಂದ ನಾವು ಊಟಕ್ಕೆ ಬಂದ್ವಿ. ಊಟ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ರಶ್ ಕೂಡ ಹಾಗೆ ಇತ್ತು. ಹಾಗೆ ನಾವು ರೂಮಿಗೆ ಹೋಗಿ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಸಂಜೆ ಟೈಮಲ್ಲಿ ನಾವು ಮತ್ತೆ ಮಠದ ಕಡೆ ಬಂದ್ವಿ. ಮಠ ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ವಾ. ಸೂರ್ಯಾಸ್ತ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಿಜ ಹೇಳಬೇಕು ಅಂದರೆ ಸಂಜೆ ಟೈಮೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ಮಾರ್ನಿಂಗ್ ಮಧ್ಯಾಹ್ನ ತುಂಬ ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ನೋಡಿ, ಅವತ್ತು ನಾವು ಹೋಗಿದ್ದ ದಿನ ಇಂಡಿಪೆಂಡೆನ್ಸ್ ಡೇ ಆಗಿತ್ತು. ಹಾಗಾಗಿ ನಮ್ಮ ಬಾವುಟವನ್ನು ರಾಯರ ಮಠದ ಮೇಲೂ ಕೂಡ ಹಾಕಿದ್ರು ಲೈಟಿಂಗ್ಸಲ್ಲಿ. ನಮ್ಗೆ ತುಂಬ ಖುಷಿ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಲೈಟಿಂಗ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ನಾನು ಯಾಕಂದರೆ ಲಾಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋದಾಗ ನಾನು ಈವ್ನಿಂಗ್ ನೈಟ್ ಟೈಮ್ ನಾನು ಮಂತ್ರಾಲಯದಲ್ಲಿ ಇರಲಿಲ್ಲ, ನಾವು ಮಧ್ಯಾಹ್ನನೇ ಹೊರಟು ಬಂದಿದ್ವಿ. ಈ ಸಲ ನನಗೆ ನೋಡೋ ಅವಕಾಶ. ಅಲ್ಲಿಂದ ನಾವು ಮಠದ ಒಳಗೆ ಹೋಗಿ ರಾಯರದ್ದು ಮಂಗಳಾರತಿ ಆಗ್ತಿತ್ತು, ನಾವು ಅದನ್ನು ನೋಡಿಕೊಂಡು, ಹಾಗೆ ಅಲ್ಲಿ ದಿನ ಬೆಳ್ಳಿ ಉತ್ಸವ ನಡೆಯುತ್ತೆ, ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ನಮಗೆ ಅದನ್ನು ನೋಡೋ ಅದೃಷ್ಟ ಕೂಡ ಇತ್ತು, ಭಾಗ್ಯ ಕೂಡ ಇತ್ತು, ಯೋಗ ಕೂಡ ಇತ್ತು. ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಅಲ್ಲಿ ನಿಂತು ಕಾದು ನೋಡುವಂಥ ಪೇಷನ್ಸ್ ಎಲ್ಲರಿಗೂ ಇರಬೇಕು. ಯಾಕಂದರೆ ಅಷ್ಟು ಅದ್ಭುತವಾಗಿರುತ್ತೆ ಅಲ್ಲಿ ಪಲ್ಲಕ್ಕಿ. ಅದು ಹೇಳೋಕ್ಕಾಗಲ್ಲ ಆ ಒಂದು ಅನುಭವನ. ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ವಾ. ಅಂಬಾರಿ ಮೇಲೆ ನಮ್ಮ ಗೋವಿಂದ ಎಷ್ಟು ಚೆಂದ ಕಾಣಿಸ್ತಿದ್ದ. ಅಲ್ಲಿ ಎಲ್ಲರೂ ಗೋವಿಂದ ಗೋವಿಂದ ಅಂತ ಹೇಳಬೇಕಾದ್ರೆ ನಮಗೆ ಆ ಡಿವೈನ್ ಒಂದು ಫೀಲ್ ಇದೆ ಅಲ್ಲ, ಅದು ತುಂಬ ಚೆನ್ನಾಗಿರುತ್ತೆ ಆ ಅನುಭವ. ಹಾಗೆ ದೇವ್ರಿಗೆ ಪೂಜೆ ಮಾಡಿ ಅವ್ರನ್ನ ಪಲ್ಲಕ್ಕಿಯಿಂದ ಇಳಿಸ್ತಾರೆ. ನೋಡಿ ಎಷ್ಟು ಚೆಂದ ಇರುತ್ತೆ ಒಂದು ಸಮಯ ಅಂದರೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಅಲ್ಲಿಂದ ಹೊರಗಡೆ ಬಂದು ನಾವು ರಾಯರ ಫೋಟೋ ತೊಗೊಂಡು ನಾವು ನೈಟ್ ಕೂಡ ಅಲ್ಲೇ ಊಟ ಮಾಡಿದ್ವಿ. ಊಟ ಮಾಡಿ ನಾವಲ್ಲಿಂದ ಹೊರಡೋ ಪ್ಲ್ಯಾನ್ ಆಗಿತ್ತು. ಹಾಗಾಗಿ ನಾವಲ್ಲೊಂದು ಸಲ ದೇಸಿ ಶಾಪ್ಸ್ ಎಲ್ಲ ನೋಡಿಕೊಂಡು ಮಂತ್ರಾಲಯದಿಂದ ಹೊರಡಬೇಕಾದ್ರೆ ತುಂಬ ಬೇಜಾರಾಯಿತು. ನನಗಂತೂ ಮನಸ್ಸೇ ಇರಲಿಲ್ಲ ಅಲ್ಲಿಂದ ಹೊರಡಬೇಕಾದ್ರೆ. ಹಾಗೆ ಹೊರಡಲೇಬೇಕಾಗಿತ್ತು. ಎಲ್ಲರಿಗೂ ಒಳ್ಳೆಯದಾಗಲಿ, ರಾಯರಿದ್ದಾರೆ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನಾವು ಅಲ್ಲಿಂದ ಆಟೋ ಹಿಡ್ಕೊಂಡು ರೈಲ್ವೆ ಸ್ಟೇಷನನ್ನು ತಲುಪಿದ್ವಿ. ಅಲ್ಲಿ ಬಂದು ನೋಡಿದ್ರೆ ಇಲ್ಲೂ ಕೂಡ ನಮಗೆ ತ್ರಿವರ್ಣ ಧ್ವಜದ ಒಂದು ಲೈಟಿಂಗ್ ಕಂಡಿತು. ನಂಗೆ ತುಂಬ ಖುಷಿ ಆಯಿತು. ಹಾಗೆ ನಮ್ಮ ಮುಂದಿನ ಸ್ಟಾಪ್ ಎಲ್ಲಿಗೆ ಅಂತ ತಿಳ್ಕೊಬೇಕು ಅಂದರೆ ಚಾನಲಿಗೆ ಸಬ್ಸ್ಕ್ರೈಬ್.